ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತಾರ್. ಆತ್ಮೀಯರೇ, KPCC ಅಧ್ಯಕ್ಷ ಸ್ಥಾನದ ಚರ್ಚೆ ಮತ್ತೆ ನಡೀತಾ ಇದೆ. ಈ ಸಲ ಖರ್ಗೆ ಅವ್ರ ಸಹಿತ ಎಂಟ್ರಿ ಹೊಡಿತಾ ಇದ್ದಾರೆ ಇದರಲ್ಲೇ. ಇದೇನು ಬದಲಾಗ್ಬೋದಾ? ಯಾಕಂದರೆ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದ್ದೀನಿ. ನಿಧಾನಕ್ಕೆ ಕರ್ನಾಟಕ ಕಾಂಗ್ರೆಸ್ಸಿನ ರಾಜಕೀಯ. ಯಾಕಂದರೆ ಸ್ಪಷ್ಟದ ಈಗಾಗಲೇ ಒಬ್ಬ SC ಅಥವಾ ದಲಿತ ನಾಯಕರು ಈ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆಚೆಯಿಂದ ನಿಮಗೆ ಹಿಂದಿನ ಎಪಿಸೋಡ್ ಪ್ರಸ್ತಾವನೆ ಮಾಡಿದ್ದೀನಿ ನಾನು. ಆ ಸಂದರ್ಭದಲ್ಲಿ ಆಗಲಿಲ್ಲ. ಆನಂತರ ನಮ್ಮ ಖರ್ಗೆ ಅವ್ರದ್ದು ಆಗಬೇಕಾಗಿತ್ತು, ಅವ್ರದ್ದು ಆಗಿಲ್ಲ. ಈ ಸಲ ಒಬ್ಬ SC ಅವರಿಗೆ ನಾವು ಯಾಕೆ CM ಮಾಡಬಾರ್ದು ಮುಂದಿನ ಸಲ? ಈ ಸಲ ಅಂತಿ ಸಿದ್ದರಾಮಯ್ಯನವರು ಕುರ್ಚಿನ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ಯದ. ಈಗಾಗಲೇ ಏನಾದರೂ ಮುಡಾ ಕೇಸ್ ತೆರಿಗೆ ಬಿದ್ದರೆ, ಅವ್ರು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದ್ರೆ ಮಾತ್ರ ED CBI EDಯಿಂದ ಮುಷ್ಟೇ ಆಗಲಿಕ್ಕಿಲ್ಲ ಕೆಲಸ. ಆದರೆ CBIಯಿಂದ ಆಗಬೇಕು. CBIಗಂತೂ ಒಂದು ರೀತಿ ಮುಂದೆ ಹಾಕಿದಂಗೆ ಆಗ್ಯದ. ಜೊತೆಗೆ ನಮ್ಮ ಕೃಷ್ಣ ಅವರು ಏನು ಗೊತ್ತದ, ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ ಅನ್ನೋದು ಮಾತಾಡಿದ್ದಾರೆ. ಹೋದರೂ ಹೋಗ್ಬೋದು ಮತ್ತು ಬೇರೆ. ಹೀಗಾಗಿ ಸಿದ್ದರಾಮಯ್ಯವರ ಕುರ್ಚಿ ಫಿಕ್ಸ್ ಆಗ್ಯದ ಮುಖ್ಯಮಂತ್ರಿ. ಅಂದರೆ ಇನ್ನು 2028 ಚರ್ಚೆ. 2028ರಾಗ ಗೆಲ್ಲಬೇಕಾಗಿತ್ತಂದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ಒಬ್ಬ ಅಧ್ಯಕ್ಷರು ಬೇಕು ಅನ್ನೋದು ದೊಡ್ಡ ವಾದ ನಡೆದದು. ಯಾಕಂದರೆ DK ಶಿವಕುಮಾರ್ ಅವರು 3 ಪದವಿಗಳನ್ನು ನಡೆಸ್ಕೊಂಡು ಹೋಗೋದು ಪಾಪ ತ್ರಾಸ ಆಗ್ತದೆ ಅವ್ರಿಗೆ. ಇದು ಕಾಳಜಿ ಅವ್ರದ್ದು. ಪೂರ್ಣ ಪ್ರಮಾಣದಲ್ಲೇ ಈ ಅಧ್ಯಕ್ಷಗಿರಿ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಬ್ಬ ದಲಿತರನ್ನ ಅಥವಾ ಹಿಂದುಳಿದವ್ರನ್ನ ಇದರ ಅಧ್ಯಕ್ಷರು ಮಾಡಬೇಕು ಅನ್ನೋದು ರಾಜಣ್ಣವ್ರದ್ದು, KN ರಾಜಣ್ಣ, SC ಮಾದೇವಪ್ಪನವ್ರದ್ದು, ಜೊತೆ ಸತೀಶ್ ಜಾರಕಿಹೊಳಿ ಅವರದ್ದು, ಇವರೆಲ್ಲರೂ ಹಿಂದೆ ಸಿದ್ದರಾಮಯ್ಯರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ DK ಶಿವಕುಮಾರ್ ಅವರಿಗೆ ದೊಡ್ಡ ತಳಮಳ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವರು ಒಂದಿಷ್ಟೇನೋ ಮೊನ್ನೆ ಗಡಬಡಿ ಮಾಡಿದರು ಅಂತ ಕಾಣ್ತದೆ. ಅದೇನೋ ಭೋಜನ ಕೂಟ ಸಲುವಾಗಿ ಸಡನ್ನಾಗಿ ಹೋಗಿ ಅದು ಬಂದ್ ಮಾಡಿಸಿದರು. ಅದರಿಂದ ಮತ್ತಷ್ಟು ಈ ದಲಿತ ಸಮುದಾಯದ ನಾಯಕರು, ಆದಿವಾಸಿ ಸಮುದಾಯದ ನಾಯಕರು ಸಿಟ್ಟಿಗೆ ಎದ್ದರು ಅನ್ನೋಂಥ ಮಾತುಗಳು ಬಂದಾವ. ತಳಮಳ ಅನುಭವಿಸಿದ್ರಪ್ಪ ಅನ್ನೋ ಮಾತುಗಳು ಕೇಳಿ ಬಂದಾವ. ಹೀಗೆ ಅವರೆಲ್ಲ ಒಂದಾಗಿ ಇವತ್ತ ಮತ್ತು ಈ ಸಲ 136 ಏನು ಸೀಟ್ ಗೆದ್ದಿದೆ ಕರ್ನಾಟಕದಲ್ಲೇ. ಅದರಲ್ಲಿ ದಲಿತರದ್ದು ಹೆಚ್ಚಿಗೆ ಏನಪ್ಪ ಅಂದ್ರೆ ಕೊಡುಗೆ ಅದ. ನಮ್ಮ ಕಡೆ ಇದ್ದಾರೆ ಅವರು